ಸರ್ಕಾರ ತರುವಂತಹ ಎಷ್ಟೋ ಯೋಜನೆಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೇಗೆ ಹಳ್ಳ ಹಿಡಿಯುತ್ತೆ ಅನ್ನೋದಕ್ಕೆ ಯಾದಗಿರಿಯಲ್ಲಾಗಿರುವಂತಹ ಈ ಘಟನೆಯೇ ಸಾಕ್ಷಿ ನೋಡಿ. ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಇದು ಬಡ ಮಕ್ಕಳ ಆರೋಗ್ಯದ ಕಾಳಜಿಯನ್ನು ಸರ್ಕಾರ ಮರ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಹುಳು ಮಿಶ್ರಿತ ಬಿಸಿ ಊಟವನ್ನು ಕೊಡ್ತಿದ್ದಾರೆ. ಬಿಸಿ ಊಟದ ಯೋಜನೆಯಲ್ಲಿ ಕಳಪೆ ಆಹಾರ ಧಾನ್ಯವನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಕಳಪೆ ಗೋಧಿ, ಅಕ್ಕಿ, ತೊಗರಿ ಪೂರೈಕೆ ಆಗ್ತಾ ಇರುವಂಥದ್ದು. ಯಾದಗಿರಿ ನಗರದ ಹಲವು ಸರ್ಕಾರಿ ಶಾಲೆಗಳಿಗೆ ಕಳಪೆ ಗುಣಮಟ್ಟದ ಆಹಾರ ಧಾನ್ಯವನ್ನು ಪೂರೈಕೆ ಮಾಡ್ತಾ ಇದ್ದಾರಂತೆ. ಹಾಗಾದರೆ ಶಿಕ್ಷಣ ಸಚಿವರ ಗಮನಕ್ಕೆ ಬರದೇನೆ ಈ ಎಲ್ಲ ಕೆಲಸಗಳಾಗ್ತಾ ಇದೆಯಾ ಅಥವಾ ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತಾ ಇರುವಂತಹ ಲೋಪನ ಇದು? ಅದು ಗೊತ್ತಾಗಬೇಕಿದೆ. ಬಟ್ ಪೋಷಕರು, ವಿದ್ಯಾರ್ಥಿಗಳು ಈಗ ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬಡ ಮಕ್ಕಳನ್ನು ಶಾಲೆಗೆ ಸೆಳೆಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ಬಿಸಿ ಊಟದ ಯೋಜನೆಯನ್ನು ಜಾರಿಗೆ ತಂದಿದ್ದು. ಈಗ ಇದೇ ಬಿಸಿ ಊಟದ ಯೋಜನೆಗೆ 100 ಕೋಟಿ ರೂಪಾಯಿಯನ್ನು ಸರ್ಕಾರ ವಹಿಸುತ್ತೆ. ಸರ್ಕಾರ ವಹಿಸೋದೇನೋ ಸರಿ, ಬಟ್ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ವಲ್ಲ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಯಾರದ್ದೋ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ಯಾರದ್ದೋ ಜೇಬು ತುಂಬಿಸ್ಕೊಳ್ಳೋದಕ್ಕೆ ಈಗ ಬಡ ಮಕ್ಕಳಿಗೆ ಕಳಪೆ ಆಹಾರವನ್ನು ಪೂರೈಕೆ ಮಾಡುವ ಕೆಲಸ ಆಗ್ತಿದೆ. ಇದು ಒಂದು ಸರ್ಕಾರಿ ಶಾಲೆನಲ್ಲಿ ಹಿಂಗ್ ಪತ್ತೆ ಆಗಿತ್ತಿದ್ರೆ ಏನೋ ಕಣ್ತಪ್ಪಿನಿಂದ ಆಗೋಯ್ತು, ಯಾವುದೋ ಎರರು ಅಂತ ಹೇಳ್ಬೋದಾಗಿತ್ತು. ಆದರೆ ಯಾದಗಿರಿ ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಯಲ್ಲಿ ಕಳಪೆ ಗೋಧಿ ಪತ್ತೆ ಆಗಿದೆ. ಕೋಳಿವಾಡ ಬಂದಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಳಪೆ ಗೋಧಿ ಸಪ್ಲೈ ಆಗ್ತಾ ಇದೆ. ಸ್ವಚ್ಛ ಮಾಡಿ ಅಡುಗೆ ಸಹಾಯಕಿಯರಿಂದ ಅಡುಗೆ ತಯಾರಿ ಆಗ್ತಾ ಇದೆ. ನೀರಿನಲ್ಲಿ ಗೋಧಿಯನ್ನ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ನಂತರ ಅಡುಗೆಗೆ ಬಳಕೆ. ಡಬಲ್ ಕೆಲಸ. ಕಳಪೆ ಗೋಧಿ ಹಿನ್ನೆಲೆಯಲ್ಲಿ ಕೆಲ ಶಾಲೆಯಲ್ಲಿ ಗೋಧಿಯನ್ನೇ ಸ್ವೀಕಾರ ಮಾಡ್ತಾ ಇಲ್ಲ ಶಿಕ್ಷಕರು. ಇದನ್ನು ಕೊಟ್ಟು ಯಾವುದಾದ್ರೂ ಮಕ್ಕಳಿಗೆ ಹೊಟ್ಟೆ ನೋವು ಬಂದರೆ ಯಾರ ಗತೆ ಅಂದ್ಬಿಟ್ಟು ಹೆದರ್ಕೊಂಡು ತಗೊಳ್ತಾನೆ ಇಲ್ಲ ಅವರು. ಬೇಡ, ನಮಗೆ ನಿಮ್ಮ ಸಹವಾಸ ಬೇಡ ಅಂತ ಕೈ ಚೆಲ್ಲಿದ್ದಾರೆ. ನೀವು ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ. ಪಾಪ ಗೋಧಿ ಕ್ಲೀನ್ ಮಾಡೋದಕ್ಕೆ, ಬೇಳೆ ಕ್ಲೀನ್ ಮಾಡೋದಕ್ಕೆ ಸಹಾಯಕಿಯರು ಎಷ್ಟು ಸಮಯವನ್ನು ಭರಿಸ್ತಿದ್ದಾರೆ ಅಂತ ಒಂದು ವಿಜುವಲ್ಲು 1 ನಿಮಿಷ 2 ನಿಮಿಷ ನಾವಿಲ್ಲಿ ತೋರಿಸ್ಬೋದು. ಬಟ್ ಗಂಟೆಗಟ್ಟಲೆ ಕೆಲಸ ಅದು. ಡಬಲ್ ಕೆಲಸ ಅದು. ಈ ಹುಳುಗಳನ್ನು ಸಪ್ರೇಟ್ ಮಾಡ್ತಿದ್ದಾರಲ್ಲ, ಅದೇ ಹುಳುಗಳನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಯಾವ್ಯಾವ ಅಧಿಕಾರಿಗಳಿಗೆ ಕಳಿಸ್ಕೊಡ್ಬೋದು ಅಂತ ನೋಡಿ ಅಲ್ಲಿ ಕಳಿಸ್ಕೊಡ್ಬೇಕು. ಯಾರಾದರೂ ಅದರ ಒಂದು ಇನಿಷಿಯೇಟಿವ್ ಮಾಡಬೇಕು. ಈ ಹುಳುಗಳು ನಮ್ಮ ಕಡೆಯಿಂದ, ನಮ್ಮ ಶಾಲೆ ಕಡೆಯಿಂದ ನಿಮಗೆ ಗಿಫ್ಟು ತಗೊಳ್ಳಿ, ನೀವು ನಮ್ಗೆ ಹೆಂಗಿದ್ರು ಕಳಪೆ ಆಹಾರ ಕೊಡ್ತಾ ಇದ್ದೀರಾ, ನಿಮಗೆ ನಮ್ಮ ಕಡೆಯಿಂದ ರಿಟರ್ನ್ ಗಿಫ್ಟು ಅಂತ ಹೇಳಿ ಕೊಟ್ಟು ತಿನ್ಸೋಕ್ಕಾದ್ರೆ ತಿನ್ನಿಸ್ಬಿಡ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸತ್ವ ಇಲ್ಲದ ಆಹಾರವನ್ನು ಕೊಟ್ಟೇನಾದರೂ ಪ್ರಯೋಜನ ಇದೆಯಾ? ಯಾದಗಿರಿ ಜಿಲ್ಲಾದ್ಯಂತ ಸರ್ಕಾರಿ ಶಾಲೆಯ ಮಕ್ಕಳ ಬಿಸಿ ಊಟದಲ್ಲಿ ಸಾಕಷ್ಟು ಹುಳಗಳು ಕಂಡು ಬಂದರೂ ಕೂಡ, ಕಳಪೆ ಆಹಾರಗಳು ವಿತರಣೆ ಮಾಡಿದೆ ಸುದ್ದಿ ಪ್ರಸಾರ ಆದರೂ ಕೂಡ ಇಲ್ಲಿವರೆಗೆ ಆಹಾರ ಇಲಾಖೆ ಅಧಿಕಾರಿಗಳಾಗಲಿ, ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಲಿ, ಸರ್ಕಾರ ಇಲ್ಲಿವರೆಗೆ ಎಚ್ಚೆತ್ತುಕೊಳ್ಳದಿರ್ತಕ್ಕಂಥದ್ದು ಇದು ದುರದೃಷ್ಟಕರ ಸಂಗತಿ. ಇದು ನಾಚಿಕೆಗೇಡಿನ ಸಂಗತಿ. ಇವತ್ತು ಯಾವನ ಕಳ್ಳತನ ಮಾಡಿದ, ಯಾವನ ಕೊಲೆ ಮಾಡಿದ, ಯಾರ ಅಕ್ರಮ ಚಟುವಟಿಕೆಯಲ್ಲಿ ಪಾಲಾಗಿರ್ತೀವಿ, ಜೈಲು ಪಾಲಾದವನಿಗೆ ಇವತ್ತಿನ ದಿವಸ ಸ್ವಚ್ಛ ಗುಣಮಟ್ಟದ ಆಹಾರ ವಿತರಣೆ ಮಾಡ್ತಕ್ಕಂಥ ಈ ಸರ್ಕಾರ ಈ ದೇಶ ಕಟ್ಟತಕ್ಕಂಥ ಮಕ್ಕಳ ಭವಿಷ್ಯದ ಸಣ್ಣ ಮಕ್ಕಳು ಏನಾದ ಅಂದರೆ ಎಲ್ಲಿ ಬಂತಲ್ಲೇ ಬೇರೆ ಬೇರೆ ತಾಲೂಕು ಜಿಲ್ಲೆಯಲ್ಲಿಂದ ಬಂದು ಹಾಸ್ಟೆಲ ಮತ್ತು ಬಿಸಿ ಊಟದಲ್ಲಿ ಕೂಡ ಕಳಪೆ ಆಹಾರ ವಿತರಣೆ ಮಾಡಿದ್ರು ಕೂಡ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸತ್ಯಾಂಶ. ಇದು ತಕ್ಷಣ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಎಲ್ಲ ಎಚ್ಚೆತ್ತುಕೊಂಡು ಈ ಆಹಾರಗಳನ್ನು ಗುಣಮಟ್ಟದ ಇದೇ ಇಲ್ಲ ಅಂತಕ್ಕಂಥದ್ದು ಪರೀಕ್ಷೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಮುಂದೊಂದು ದಿವಸ ಮಕ್ಕಳಿಗೆ ಏನಾದರೂ ಆದರೆ ಅದಕ್ಕೆ ನೇರ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆಗೆ ಅಧಿಕಾರಿಗಳು ಹೊಣೆ ಹೊರಬೇಕಾಗ್ತದೆ. ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ.